ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತಿಂಡಿಗೆ ಕಾಬೂಲ್ ಕಡಲೆಕಾಳು ಮತ್ತು ನಾಟಿ ಕಡಲೆಕಾಳು ಹಾಗೆ ಬಟಾಣಿ ಮತ್ತು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಮಸಾಲ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ. ಎಲ್ಲ ಖಾಲಿಯಾಗಿ ಮಧ್ಯಾಹ್ನ ತಿಂಡಿಗೆ ಅಂದರೆ ಮಧ್ಯಾಹ್ನ ಊಟಕ್ಕೆ ನಾನು ಇಟ್ಕೊಂಡಿರೋ ಅಷ್ಟು ಇದು ಫ್ರೆಂಡ್ಸ್. ತಿಂಡಿನೇ ಮಧ್ಯಾಹ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೇನು ಅಷ್ಟು ಮಧ್ಯಾಹ್ನಕ್ಕೆ ತಿಂಡಿ ಮಾಡಬೇಕು ಅಂತ ಅಡುಗೆ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಬೆಳಗ್ಗೆ ಮಾಡಿರೋ ತಿಂಡಿನೇ ಮುಗಿಸ್ಕೊಂಡ್ಬಿಡ್ತೀನಿ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನು ಪಾಟ್ಗಳು ಇಡೋಕ್ಕೆ ಅಂತ ಹೇಳಿ 4 ಸ್ಟ್ಯಾಂಡನ್ನು ಮೀಶೋದಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಹತ್ರ ಇರೋಂಥ 12 ಪಾಟ್ ಸೈಜಸ್ಗೆ ಅಷ್ಟು ಸೂಟೇಬಲ್ ಆಗಿಲ್ಲ. ಆದರೆ ಕ್ವಾಲಿಟಿ ವೈಸ್ ಮಾತ್ರ 100ಗೆ ನಾನು 100 ಔಟ್ ಆಫ್ 100 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಇದು 12 ಇಂಚಸ್ ಪಾಟ್ಗಳನ್ನ ಇಡೋಕ್ಕಾಗಲ್ಲ. ಏನಿದ್ರು 6 or 8 ಇಂಚ್ ಪಾಟ್ನ 2 ಆರಾಮಾಗಿ ಇಡ್ಬೋದು. ಹಾಗಾಗಿ ನಾನು ಮುಂಚೆ ಇಟ್ಟಿದ್ದೆ, ಇವಾಗ ಅದು ಸೈಜಸ್ ಸಾಕಾಗಲಿಲ್ಲ. ಮತ್ತು ಜಾಸ್ತಿ ನನಗೆ 738 ರೂಪಾಯಿ ಕೊಟ್ಟು ಇವು 4 ತೊಗೊಂಡಿದ್ದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಆದರೆ ನಾನು ಹೇಳಿದ್ನಲ್ಲ, ದೊಡ್ಡ ಪಾಟ್ ಇಡೋಕ್ಕಾಗಲ್ಲ. ಆದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. 6 or 8 ಇಂಚಸ್ನ ಪಾಟ್ಗಳನ್ನ ಆರಾಮಾಗಿ ಇಟ್ಕೋಬೋದು. ನಿಮಗೆ ಚಿಕ್ಕ ಪಾಟ್ಗಳು ಇಟ್ಕೊಳ್ಳೋಕ್ಕೆ ಏನಾದರೂ ಸ್ಟ್ಯಾಂಡ್ಗಳನ್ನ ಹುಡುಕ್ತಾ ಇದ್ದರೆ ಇದನ್ನು ಬೈ ಮಾಡ್ಬೋದು. ನೋಡಿ, ನನ್ನ ಹತ್ರ ಇರೋದೆಲ್ಲ ಇಷ್ಟು ದೊಡ್ಡ ದೊಡ್ಡ ಪಾಟ್ಗಳೇ. ಇವಾಗ ಮುಂಚೆ ನೀವು ನೋಡಿರೋ ಪ್ರಕಾರ ನಾನು ಮೇಲ್ಗಡೆ ಶೀಟ್ ಹಾಕಿಸ್ತಾ ಇದ್ದೆ ಅಲ್ವಾ, ಆವಾಗ ಅದೊಂದು ಸ್ಟ್ಯಾಂಡ್ ಮಾತ್ರ ಮಾಡಿಕೊಟ್ರು. ಹಾಗಾಗಿ ನಾನು ಇನ್ನು ಮಿಕ್ಕಿದೋಕ್ಕೆ ಸ್ಟ್ಯಾಂಡನ್ನು ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನೇ ಮುಂಚೆನೇ ಹೇಳಿದ್ನಲ್ಲ, ಆರಾಮಾಗಿ ಚಿಕ್ಕ ಪಾಟ್ಗೆ ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಬೈ ಮಾಡ್ಕೊಳ್ಳಿ. ಇನ್ನು ಇದು ಆರಿಕಾ ಪ್ಲ್ಯಾಂಟ್ ನೀವೇ ನೋಡಿರ್ಬೋದು. ಎಷ್ಟು ದಿನ ನಾನು ಮೇಲಿಟ್ಟಿದ್ದೆ, ಇವಾಗ ಇದನ್ನು ಕೆಳಗಡೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಇದನ್ನು ಹೊರಗಡೆ ಇದು ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ರೀಗ್ರೋತ್ ಆಗಲಿ ಅಂತ ಹೇಳಿ ಕಟ್ ಮಾಡೋಕ್ಕೆ ಅಂತ ಹೋದೆ. ಬಟ್ ಕೈಯಲ್ಲಿ ಮಾತ್ರ ಕಟ್ ಮಾಡೋಕ್ಕಾಗ್ತಿಲ್ಲ. ಇದನ್ನು ಕತ್ತರಿ ತೊಗೊಂಡು ಕಟ್ ಮಾಡಬೇಕು ಇದನ್ನು. ಇನ್ನು ನೆಕ್ಸ್ಟ್ ಬನ್ನಿ ನೋಡಿ, ಇದು ಯಾವ ಗಿಡ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ? ನೋಡಿ, ಇದು ಒಂದೆಲ್ಗ ಸೊಪ್ಪು ಜಾಸ್ತಿ ಸ್ಪ್ರೆಡ್ ಆಗಲಿ ಅಂತ ಹೇಳಿ ಒಂದು 4-5 ತಂದು ಹಾಕಿದೆ ಫ್ರೆಂಡ್ಸ್, ಬಂದಿಲ್ಲ. ಇದು ನೋಡಿ, ತುಂಬ ಕಣ್ಣಿಗೆ ಮತ್ತು ಕೂದಲಿಗೆ ಹಾಗೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಒಂದೆಲಗ ಸೊಪ್ಪು, ನಾಟಿ ಒಂದೆಲ್ಗ. ಇದು ಫಾರಮ್ ಒಂದೆಲ್ಗ ಆದರೆ ನಮ್ಮನೆ ಹತ್ರ ತುಂಬ ಬೇಕಾದಷ್ಟು ಇದೆ. ಆದರೆ ನಾಟಿ ಒಂದೆಲ್ಗ ಬೇಕು ಅಂತ ಹೇಳಿ ಇದನ್ನು ಹಾಕಿದ್ದೀನಿ. ಮತ್ತು ಸೈಡಲ್ಲಿ ಅಲ್ಲಿವರೆಗೂ ಬರ್ತಾ ಇರಲಿ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ. ನೋಡಿ, ಇದು 2ನೇ ಬ್ಯಾಚ್ ಮೆಂತ್ಯ ಸೊಪ್ಪು ಫ್ರೆಂಡ್ಸ್. ಮುಂಚೆ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು. ಇದರಲ್ಲಿ ತಗೊಂಡು ಒಂದ್ಸರಿ ಆಗಲೇ ಮೆಂತ್ಯ ಸೊಪ್ಪನ್ನ ತಗೊಂಡು ಇನ್ನೊಂದು ಸರಿ ಮೆಂತ್ಯಕಾಳನ್ನ ಹಾಕಿದ್ದೀನಿ. ಆದರೆ ನನಗೆ ಗೊತ್ತಾಗಲಿಲ್ಲ, ತುಂಬ ಆಳವಾಗಿ ಹಾಕ್ಬಿಟ್ಟಿದೆ. ಹಾಗಾಗಿ ಬರೀ ಇಷ್ಟು ಮಾತ್ರ ಬಂದಿದೆ. ಮತ್ತು ಇದನ್ನೆಲ್ಲ ನಾನು ಸ್ವಲ್ಪ ಮಣ್ಣನ್ನು ಅಗೆದ್ಬಿಟ್ಟು ಮೇಲೇ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಐ ಥಿಂಕ್ ಏನೋ ಅಂತ ಅಂದ್ಕೊಂಡಿದೆ, ಅಂದರೆ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೋದ ಸರಿ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಪಕ್ಕ ಆಗಿಬಿಟ್ಟಿತ್ತು ಅಂತ ಹೇಳಿ ಈ ಸರಿ ತುಂಬ ಆಳವಾಗಿ ಹಾಕ್ಬಿಟ್ಟು ಮೇಲೆ ಜಾಸ್ತಿ ಮಣ್ಣು ಹಾಕಿದ್ದೆ. ಮಾಡೋಕ್ಕೆ ಬರ್ದೇ ಇರೋರು ಮಾಡಿದ್ರೆ ಹಿಂಗೇನೆ ಅಲ್ವಾ ಫ್ರೆಂಡ್ಸ್ ಆಗೋದು. ಅದಕ್ಕೆ ಈಗ ನಾನು ಎಲ್ಲನೂ ನೀಟಾಗಿ ಈ ಥರ ಕಡ್ಡಿ ತೊಗೊಂಡು ಪಕ್ಕ ಇರೋಂಥ, ಅಂದರೆ ಗಿಡ ಬರ್ದೇ ಇರೋ ಕಡೆ ಎಲ್ಲ ನಾನು ಈ ಥರ ಚೆನ್ನಾಗಿ ಕಡ್ಡಿಲಿ ಮೇಲೆ ಎತ್ತುತ್ತಾ ಇದ್ದೀನಿ. ಅಂದರೆ ಈ ಒಳಗಡೆ ಏನಾದರೂ ಮೊಳಕೆ ಬಂದಿದ್ರೆ ಮುಂಚೆ ಇರೋ ಕಾಳುಗಳು, ಇನ್ನು ಹೊಸ ಕಾಳುಗಳು ಹಾಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ. ಹಾಗಾಗಿ ಇವಾಗ ನಾನು ನೋಡಿ ಹೊಸ ಬೇರೆ ಮೆಂತ್ಯಕಾಳನ್ನ ಹಿಂಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವು ಬರೋಷ್ಟರಲ್ಲಿ ಇವು ಹೊಸ ಮೆಂತ್ಯಕಾಳುಗಳು ಬರಲಿ ಅಂತ. ಕೈಯಲ್ಲಿ ಮಣ್ಣಾಗ್ಬಿಡುತ್ತಪ್ಪ ಅಂತೇಳಿ ಕಡ್ಡಿ ತೊಗೊಂಡು ಬೇರೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಯಾವ ಮೆಂತ್ಯ ಸೊಪ್ಪು ತಾನೇ ಬರೋಕ್ಕೆ ಸಾಧ್ಯ? ಏನೇ ಇದ್ದರೂ ಪ್ರೀತಿಯಿಂದ ಹಾಕಿದ್ರೆ ತಾನೇ ಏನಾದರೂ ಗಿಡಗಳು ಬೆಳೆಯೋಕ್ಕೆ ಸಾಧ್ಯ. ನೋಡಿ, ಇನ್ನು ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನನಗಿಲ್ಲಿ ಶೋ ಪ್ಲ್ಯಾಂಟ್ ಹಾಕೋಕ್ಕೆಲ್ಲ ಇಷ್ಟ ಇಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಬೇರೆ ಪಾಟ್ಗಳನ್ನ ತೊಗೋಬೇಕು ಸೊಪ್ಪುಗಳು ಬೆಳೆಯೋಕ್ಕೆ. ನನಗೆ ಈ ಥರ ನಾನೇ ಓನಾಗಿ ಸೊಪ್ಪುಗಳನ್ನ ಬೆಳ್ಕೊಳ್ಳೋದ್ರಿಂದ ನನಗೇನೋ ಒಂಥರ ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಅಂತ ಹೇಳಿ ಅಷ್ಟೇ. ಇನ್ನು ಪಕ್ಕದಲ್ಲಿ ಇನ್ನೊಂದು ಗಿಡ ಹಾಕಿದ್ದೀನಿ, ಬಸಳೆ ಸೊಪ್ಪು. ನಮ್ಮ ಕಡೆ ಎಲ್ಲ ಹಳ್ಳಿ
ಕಡೆ ಬಾಯಿ ಬಸ್ಲೆ ಅಂತಲೇ ರೂಢಿ ಆಗಿಬಿಟ್ಟಿದೆ. ಅಂದರೆ ಬಾಯಲ್ಲೆಲ್ಲ ಏನಾದರೂ ಬೊಕ್ಕೆಗಳಾಗಿದ್ದರೆ ಈ ಬಸ್ಲೆ ಸೊಪ್ಪನ್ನ ಸಾಂಬಾರು ಮಾಡಿಕೊಂಡು ಇಲ್ಲ ಸೊಪ್ಪನ್ನೇ ಹಾಗೇ ಡೈರೆಕ್ಟಾಗಿ ತಿಂತಾರೆ. ಇದರಲ್ಲಿ ಏನೇನೋ ಹೇಳ್ತಾರಲ್ಲ ಫ್ರೆಂಡ್ಸ್, ಪ್ರೋಟೀನು, ವಿಟಮಿನ್ನು, ಫೈಬರು ಆ ಥರ ಎಲ್ಲ ಜಾಸ್ತಿ ಯಥೇಚ್ಛವಾಗಿ ತುಂಬಿದೆ ಅಂತೆ. ಹಾಗಾಗಿ ಇರಲಿ ಅಂತ ಹೇಳಿ ನಾನು ಇದೊಂದು ಹಾಕ್ಕೊಂಡಿದ್ದೀನಿ. ಇದನ್ನು ಸೊಪ್ಪು ಸಾಂಬಾರು ಮಾಡ್ತಾರಲ್ಲ ಮತ್ತು ಪಲ್ಯಗಳು ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಸ್ವಲ್ಪ ಆಲ್ರೆಡಿ ಬೆಳೆದ್ಬಿಟ್ಟಿದೆ. ಮೇಲ್ಗಡೆಗೆ ಒಂದು ಕಡ್ಡಿ ಸಪೋರ್ಟ್ ಕೊಟ್ಬಿಟ್ಟು ಇದನ್ನು ಹಾಕಬೇಕು. ಇವಾಗ ಸೈಡಲ್ಲೂ ನೋಡಿ ನಂದೊಂದು ಎಲ್ಲಿಡಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಹ ಹಾಕಿದ್ದೀನಿ ಫ್ರೆಂಡ್ಸ್. ಬಂದಿದೆ ಮೆಂತ್ಯ ಸೊಪ್ಪು, ಇನ್ನೊಂದು ಸ್ವಲ್ಪ ಬೆಳಿಬೇಕು. ನನಗೆ ಸಾಂಬಾರಿಗೆ ಅಡುಗೆಗೆಲ್ಲ ಸಾಕಾಗುತ್ತೆ. ಅದೇನೋ ಹೇಳ್ದಂಗೆ ಎಲ್ರಿಗೂ ದೇವರು ಮರು ಕೊಟ್ಟೇ ಬಿಟ್ಟಿದ್ದಾನೆ ಅಂತ ಹೇಳ್ತಾರಲ್ಲ, ಆದರೆ ನನಗೊಂದು ಸ್ವಲ್ಪ ಜಾಸ್ತಿ ಮರುನೇ ಕೊಟ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀರಾ, ನಾನು ಈ ಥರ ಮೆಂತ್ಯ ಸೊಪ್ಪು ಹಾಕಿರೋದು ಅಡುಗೆ ಮಾಡಬೇಕಾದ್ರೆ ಮರ್ತೇ ಹೋಗುತ್ತೆ ಕಿತ್ಕೊಂಡು ಹಾಕೋದನ್ನು. ಹಾಗಾಗಿ ನನಗೆ ಇನ್ಮೇಲಾದರೂ ಸ್ವಲ್ಪ ಜ್ಞಾಪಿಸ್ಕೋಬೇಕು ಫ್ರೆಂಡ್ಸ್. ನಿಮಗೂ ಇದೇ ಥರ ನೆನಪಿನ ಶಕ್ತಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆಯಾ, ನಿಮಗೂ ಕಡಿಮೆ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲರೂ ಇದೇ ಕಾರಣ ಹೇಳ್ತಾರೆ, ನಾನು ಏನಾದ್ರು ಜ್ಞಾಪಕ ಶಕ್ತಿ ನಂಗೆ ಕಡಿಮೆ ಆಗೋಗೈತೆ ಅಂತ ಹೇಳಿದ್ರೆ. ಇನ್ನು ನೋಡಿ ಇಲ್ಲೊಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಮೆಂತ್ಯ ತಿಂದರೆ ತುಂಬ ಒಳ್ಳೆಯದು ಅಂತ. ಮತ್ತು ಈ ಕೊತ್ತಂಬರಿ ಸೊಪ್ಪು ಹಾಕೋಷ್ಟರಲ್ಲಿ 2 ಸರಿ ಬರುತ್ತೆ. ಇನ್ನು ಈ ಗಿಡ ಯಾವುದು ಅಂತಲೂ ಗೊತ್ತಿಲ್ಲ, ಪಕ್ಕದಲ್ಲಿರೋ ಗಿಡ ಯಾವುದು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಶೋ ಗಿಡ ಅಂತ ಹೇಳಿದ್ರು ಅಂತ ಈ ಥರ ನೆಟ್ಕೊಂಡಿದ್ದೀನಿ. ನೋಡಿ ಫೈನಲಾಗಿ ನಮ್ಮನೆ ಪಾಟು ಈ ಥರ ಕಾಣಿಸ್ತಿದೆ. ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಸೈಡ್ಗೂ ಇದೇ ಥರ ಪಾಟ್ ಸ್ಟ್ಯಾಂಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ಹೇಳಿ. ಇನ್ನು ನೋಡಿ ಇಲ್ಲಿ ಅಷ್ಟಲಕ್ಷ್ಮಿ ಗಿಡನೂ ಹಾಕಿದ್ದೀನಿ, ಹಾಗೆಯೇ ಸ್ನೇಕ್ ಪ್ಲ್ಯಾಂಟ್ ಕೂಡ ಹಾಕ್ಬಿಟ್ಟಿದ್ದೀನಿ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಿದೆ ನನ್ನ ಪಾಟ್ ಡೆಕೋರೇಷನ್. ನಿಮಗೆ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಬಾಯ್.